ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. IPL ಟಿಕೆಟ್ಗಾಗಿ ಶಾಸಕರು ನಿನ್ನೆ ಸೆಷನ್ನಲ್ಲೇ ಡಿಮಾಂಡ್ ಅನ್ನ ಇಟ್ಟಿದ್ರು. ತಮಗೆ 4 ರಿಂದ 5 ಟಿಕೆಟ್ಗಳನ್ನು ಕೊಡಿಸಿ ಅನ್ನುವಂತಹ ಬೇಡಿಕೆ ಅವರದ್ದಾಗಿತ್ತು. ಶಾಸಕರ ಬೇಡಿಕೆಗೆ ಸಿಎಂ ಕೂಡ ಮಾತನಾಡಿದ್ದಾರೆ. ವೆಂಕಟೇಶ್ ಪ್ರಸಾದ್ ಅವರ ಜೊತೆಗೆ ಶಾಸಕರಿಗೆ 4 ಟಿಕೆಟ್ ಕೊಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. DCM DK ಶಿವಕುಮಾರ್ ಜೊತೆಗೆ ವೆಂಕಟೇಶ್ ಪ್ರಸಾದ್ ಅವರು ಮಾತುಕತೆಯನ್ನು ನಡೆಸಿದ್ರು. ನಾಳಿನ ಪಂದ್ಯಕ್ಕೆ ಶಾಸಕರಿಗೆ 1+1 ಟಿಕೆಟ್ ಕೊಡೋದಕ್ಕೆ ಒಪ್ಪಿಗೆ ಆಗಿದೆ ಮತ್ತು ಮುಂದಿನ ಮ್ಯಾಚ್ಗೆ 4 ಟಿಕೆಟ್ ಬಗ್ಗೆ ನಿರ್ಧರಿಸುವುದಾಗಿ KSCA ಹೇಳಿಕೆಯನ್ನು ಕೊಟ್ಟಿದೆ. ಸದ್ಯ ಶಾಸಕರಿಗೆ 1+1 ಟಿಕೆಟ್ ಕೊಡ್ತಾ ಇರುವಂತಹ KSCA ಆ ಬಗ್ಗೆ ತಿಳಿಸಿದೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವೀಶ್. ಶಾಸಕರು ಕೇಳಿದ್ರು, ಹಾಗಾಗಿ ಈ ಬಗ್ಗೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಆಸಕ್ತಿ ತೋರಿಸಿ ಫೈನಲಿ ಶಾಸಕರಿಗೆ ಟಿಕೆಟ್ ಕೊಡಿಸ್ತಾ ಇದ್ದಾರೆ. ಆದರೆ ನಾಳಿನ ಮ್ಯಾಚ್ಗೆ ಏನು 1+1 ಅಂತ ಮಾತ್ರ ಯಾಕೆ? ದಿವ್ಯಾ, ಪ್ರಮುಖವಾಗಿರ್ತಕ್ಕಂಥದ್ದು ಸಡನ್ ಆಗಿ ಈ ರೀತಿ ಬೇಡಿಕೆಯನ್ನು ಇಟ್ಟಂಥ ಸಂದರ್ಭದಲ್ಲೂ ಕೂಡ KSCA ಆಗಿರ್ಬೋದು ಮತ್ತು RCB ಆಗಿರ್ಬೋದು ಅವರು ಈಗಾಗಲೇ ಟಿಕೆಟನ್ನು ಬೇರೆ ಬೇರೆ ಕಡೆ ಕೂಡ ಹಂಚಿಕೆ ಮಾಡ್ಕೊಂಡಿರ್ತಾರೆ. ಹಾಗಾಗಿ ನಿಗದಿಯಂತೆ ಅಂದರೆ ಇಲ್ಲಿ ತನಕವೂ ಕೂಡ ಯಾವುದೇ ಮ್ಯಾಚ್ ಆಗಲಿ ಈ ಒಂದು ಸಂದರ್ಭದಲ್ಲಿ ಶಾಸಕರುಗಳಿಗೆ 1 ಟಿಕೆಟನ್ನು KSCAಯಿಂದ ಕೊಡ್ತಾ ಇದ್ರು. ಆದರೆ ಈಗ ಹೆಚ್ಚುವರಿಯಾಗಿ 1+1 ಟಿಕೆಟ್ ಕೊಡೋದಕ್ಕೆ ಇವತ್ತಿನ DCM DK ಶಿವಕುಮಾರ್ ಅವರ ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನ ಆಗಿರ್ತಕ್ಕಂಥದ್ದು. ಅಂದರೆ ಟೈಮ್ ಒಂದು ರೀತಿಯಲ್ಲಿ ಶಾರ್ಟ್ ಟೈಮ್ ಇದೆ. ಈ ಕಾರಣಗಳಿಗೋಸ್ಕರವಾಗಿ ಎಲ್ಲ ಒಂದು ಕಡೆ ಅಕೊಮಡೇಷನ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನಾಳಿನ ಮ್ಯಾಚ್ಗೆ 1+1 ಅನ್ನು ನಾವು ಕೊಡ್ತೇವೆ. ಹಾಗಾಗಿ ಉಳಿದಿರ್ತಕ್ಕಂಥ 4 ಟಿಕೆಟ್ ಬೇಡಿಕೆ ಏನಿದೆ ಅದನ್ನು ಮುಂದಿನ ಮ್ಯಾಚ್ ಸಂದರ್ಭ ಬರುವಂಥ ಒಳಗಡೆ ಕೂಡ ಅದನ್ನು ಡಿಸೈಡ್ ಮಾಡೋಣ ಅನ್ನೋದ್ರ ಬಗ್ಗೆ ಕೂಡ ಈಗ ಮಾತುಕತೆ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಅಧಿಕೃತವಾಗಿ DCM DK ಶಿವಕುಮಾರ್ ಅವರೇ ಅದಕ್ಕೆ ಅದನ್ನು ಪ್ರಕಟಣೆ ಮಾಡುವಂಥ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಪ್ರಮುಖವಾಗಿ ವೆಂಕಟೇಶ್ ಪ್ರಸಾದ್ ಅವರು ಇವತ್ತು DK ಶಿವಕುಮಾರ್ ಅವ್ರನ್ನ CM ಸಿದ್ದರಾಮಯ್ಯ ಮತ್ತು ವಿರೋಧ ಪಕ್ಷ ನಾಯಕರಂಥ ಅಶೋಕ್ ರವರನ್ನ ಒಂದು ರೀತಿಯಲ್ಲಿ ಅಫಿಷಿಯಲ್ ಆಗಿ ಈ ಒಂದು RCB ಮತ್ತು ಸನ್ರೈಸರ್ಸ್ ಪಂದ್ಯ ಏನಿದೆ IPL ಪಂದ್ಯ ಅದಕ್ಕೆ ಓಪನಿಂಗ್ ಪಂದ್ಯಕ್ಕೆ ಅಫಿಷಿಯಲ್ ಆಗಿ ಇನ್ವೈಟ್ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಇದೇ ಸಂದರ್ಭದಲ್ಲಿ CM ಸಿದ್ದರಾಮಯ್ಯ ಅವರು ಕೂಡ ಶಾಸಕರೇನು ಪ್ರಸ್ತಾಪ ಮಾಡಿದ್ದಾರೆ ಆ ಟಿಕೆಟನ್ನು ಕೊಟ್ಬಿಡಿ, 4 ಟಿಕೆಟನ್ನು ಪ್ರತಿಯೊಬ್ಬರಿಗೂ ಕೂಡ 4 ಟಿಕೆಟನ್ನು ಕೊಡಿ ಅಂತ ಕೂಡ ಸಜೆಷನನ್ನು ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥದ್ದು. ಆದರೆ ಮಹತ್ವದ ಚರ್ಚೆಯ ಸಂದರ್ಭದಲ್ಲಿ DCM DK ಶಿವಕುಮಾರ್ ಅವರು ಶಾಸಕರ ಪ್ರಸ್ತಾಪವನ್ನು ಕೂಡ KSCA ಗಮನಕ್ಕೆ ತಂದಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಬಗ್ಗೆ ನಾವು ಅಕೊಮಡೇಷನ್ ಮಾಡಿಕೊಡ್ತೇವೆ. ಆದರೆ ಸದ್ಯಕ್ಕೆ ನಾಳಿನ ಒಂದು ಮ್ಯಾಚ್ಗೆ 1+1 ಟಿಕೆಟನ್ನು ಮಾತ್ರ ನಾವು ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಹೇಳಿದ್ದಾರೆ. ಹಾಗಾಗಿ DCM ಕೂಡ ಅದಕ್ಕೆ ಒಪ್ಪಿದ್ದಾರೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಅಧಿಕೃತವಾಗಿ ಇವತ್ತು ಸಂಜೆ ಒಳಗಡೆ ಇದನ್ನು ಪ್ರಕಟಣೆ ಮಾಡುವಂತಹ ಸಾಧ್ಯತೆ ಇರುತ್ತೆ. ದಿವ್ಯಾ, ಥ್ಯಾಂಕ್ ಯು ರವೀಶ್ ನಿಮ್ಮೆಲ್ಲ ಮಾಹಿತಿಗೆ. ಸದ್ಯ IPL ಮ್ಯಾಚ್ಗಾಗಿ ಶಾಸಕರು ಸರ್ಕಾರ ಜಾಗ ಕೊಟ್ಟಿದೆ, ಕಡಿಮೆಗೆ ರೆಂಟ್ ಕೊಟ್ಟಿದೆ, ಇಷ್ಟೆಲ್ಲ ಇದ್ಕೊಂಡು ಹೆಚ್ಚಿನ ದುಡ್ಡು ಕೊಟ್ಟು ಟಿಕೆಟ್ ಖರೀದಿ ಮಾಡೋದು ಅಂತಂದರೆ ಹೇಗಾಗುತ್ತೆ ಅನ್ನುವಂಥ ಪ್ರಶ್ನೆಯನ್ನು ಶಾಸಕರು ಇಟ್ಟಿದ್ರು. ಹಾಗಾಗಿ 4 ರಿಂದ 5 ಟಿಕೆಟ್ ಕೊಡಿಸಿ ಅಂತ ಕೇಳಿದ್ರು. ಈಗ ಅದು ಫೈನಲಿ ಓಕೆ ಆದ ಹಾಗೆ ಕಾಣಿಸ್ತಿದೆ.